ನಿಮಗೆ ಎಷ್ಟೇ ವಯಸ್ಸಾಗಿರಬಹುದು, ಅನೇಕ ಅವಕಾಶಗಳು ನಿಮ್ಮ ಕೈಯನ್ನು ತಪ್ಪಿ ಹೋಗಿರಬಹುದು. ಆದರೂ ಕೂಡ ನೀವು ಹೊಸದಾಗಿ ಪ್ರಾರಂಭಿಸಬಹುದು. ಇನ್ನೂ ತಡವಾಗಿಲ್ಲ. ಅವಕಾಶಗಳು ನಿಮ್ಮ ಮುಂದಿದೆ. ಆದರೆ ಪ್ರಯತ್ನಿಸುವ ಛಲ ನಿಮ್ಮಲ್ಲಿರಬೇಕಷ್ಟೇ. ಅರ್ಜುನನು ಒಮ್ಮೆ ಶ್ರೀಕೃಷ್ಣರನ್ನ ಕೇಳುತ್ತಾನೆ, ಹೇ ಮಾಧವ, ಜೀವನದಲ್ಲಿ ಪ್ರತಿ ಕ್ಷಣವೂ ಸಂತೋಷವಾಗಿರುವುದು ಹೇಗೆ? ಅದಕ್ಕೆ ಶ್ರೀಕೃಷ್ಣರು ಹೀಗೆ ಉತ್ತರಿಸುತ್ತಾರೆ, ಜೀವನದಲ್ಲಿ ಸಂತೋಷವಾಗಿರಲು ಬಯಸಿದರೆ ನಿಮ್ಮ ಬಳಿ ಇರುವುದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಹಾಗೂ ಅದರಲ್ಲಿಯೇ ಸಂತೋಷವನ್ನು ಕಾಣಬೇಕು. ದೇವರು ದೊಡ್ಡ ಗೆಲುವನ್ನು ಕೊಡುವ ಮುನ್ನ ಪ್ರತಿ ಪರಿಸ್ಥಿತಿಯಲ್ಲೂ ನಮ್ಮನ್ನು ಸೋಲುವಂತೆ ಮಾಡುತ್ತಾನೆ. ಅದು ನಮ್ಮ ಸೋಲಲ್ಲ, ಆ ದೇವರು ನಮಗೆ ನೀಡುತ್ತಿರುವ ಪರೀಕ್ಷೆ. ಈ ಪರೀಕ್ಷೆಯು ನಮ್ಮಲ್ಲಿ ಸಹನೆ ಮತ್ತು ತಾಳ್ಮೆಯನ್ನು ಹೆಚ್ಚಿಸಿ ನಮ್ಮನ್ನು ಇನ್ನಷ್ಟು ಉತ್ಕೃಷ್ಟರನ್ನಾಗಿಸುತ್ತದೆ. ಕಷ್ಟವೆಂದು ಹೋದರೆ ಯಾರೂ ಸಹಾಯವನ್ನ ಮಾಡುವುದಿಲ್ಲ. ಇಷ್ಟವೆಂದು ಹೇಳಿದರೆ ಯಾರೂ ಪ್ರೀತಿಯನ್ನ ತೋರಿಸುವುದಿಲ್ಲ. ಇದಕ್ಕೆ ಹೇಳುವುದು ಕಷ್ಟವನ್ನ ತೋರಿಸಿಕೊಳ್ಳಬಾರದು, ಇಷ್ಟವನ್ನ ಹೇಳಿಕೊಳ್ಳಬಾರದು ಎಂದು. ಸ್ವಾರ್ಥಿಗಳ ಈ ಪ್ರಪಂಚದಲ್ಲಿ ಕಷ್ಟಕ್ಕೆ ಕರುಣೆ ಇಲ್ಲ, ಇಷ್ಟಕ್ಕೆ ಬೆಲೆಯೇ ಇಲ್ಲ. ನಿಮ್ಮ ಜೀವನದಲ್ಲಿ ಈ ಮುಖ್ಯವಾದ ನಿಯಮಗಳನ್ನು ಪಾಲಿಸಲೇಬೇಕು. ಮೊದಲನೆಯದು, ಜನರು ಏನನ್ನೇ ಮಾತನಾಡಲಿ ಅದರ ಬಗ್ಗೆ ನಾವು ತಲೆಯನ್ನ ಕೆಡಿಸಿಕೊಳ್ಳಲೇಬಾರದು. ಎರಡನೆಯದು, ಮೌನವಾಗಿರಿ. ಮೌನವಾಗಿದ್ದರೆ ಜೀವನದಲ್ಲಿ ಬಹಳಷ್ಟು ಕಲಿಯಲು ಸಿಗುತ್ತದೆ. ಮೊದಲು ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸವಿರಲಿ. ನೀವು ಟೀಕೆಗಳನ್ನು ಒಪ್ಪಿಕೊಳ್ಳಿ, ಆದರೆ ಅವಮಾನ ಅಗೌರವಗಳನ್ನು ಒಪ್ಪಿಕೊಳ್ಳಲೇಬೇಡಿ. ನಿಮಗೆ ಯಶಸ್ಸು ಬೇಕೆಂದರೆ ಅದಕ್ಕೆ ಶಿಸ್ತು ಅತ್ಯವಶ್ಯಕ. ನೀನು ಗೆಲ್ಲುವವರೆಗೂ ಯಾರೂ ಕೂಡ ನಿನ್ನ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಅದಕ್ಕಾಗಿ ಮೊದಲು ನೀನು ಗೆಲ್ಲಬೇಕು. ಮೊದಲು ನೀನು ಪ್ರಯತ್ನ ಪಡು. ಆಗಿದ್ದಾಗಲಿ ಗೆದ್ದರೆ ಖುಷಿ ಪಡುತ್ತೀಯ, ಸೋತರೆ ಬುದ್ಧಿವಂತನಾಗುತ್ತೀಯ. ಬದುಕಿಗೆ ಭಯ ಮುಖ್ಯವಲ್ಲ, ಭರವಸೆಯೇ ಮುಖ್ಯ. ಹಾಗಾಗಿ ಒಂದು ಹೊಸ ಭರವಸೆಯೊಂದಿಗೆ ನಿಮ್ಮ ದಿನವನ್ನು ಆರಂಭಿಸಿ. ನೀವು ಎಷ್ಟೇ ಶ್ರೀಮಂತರಾಗಿರಬಹುದು, ಮೊದಲು ನಿಮ್ಮ ಮಕ್ಕಳಿಗೆ ಬಡತನದ ಪಾಠವನ್ನು ಹೇಳಿಕೊಡಿ. ಬಡತನದಿಂದ ಕಲಿತಂತಹ ಪಾಠವೇ ನಿಮ್ಮ ಮಕ್ಕಳ ಭವಿಷ್ಯದ ಭವ್ಯ ಬುನಾದಿಯಾಗುತ್ತದೆ. ನಿಮ್ಮ ಅಧಿಕಾರ, ಚಾರಿತ್ರ್ಯ ಮತ್ತು ಗೌರವದ ವಿಷಯ ಬಂದಾಗ ಅಹಂ ಕೂಡ ಅತ್ಯಗತ್ಯ. ಹೆಚ್ಚಿನದನ್ನು ಪಡೆಯುವ ಇಚ್ಛೆ ತಪ್ಪಲ್ಲ, ಆದರೆ ಅದೊಂದೇ ನಮ್ಮ ಗುರಿಯಾಗಬಾರದು. ಇದ್ದುದರ ಬಗ್ಗೆ ತೃಪ್ತಿ ಇರಲಿ, ಏಕೆಂದರೆ ಅದು ಕಳೆದು ಹೋದ ಬಳಿಕ ಪಶ್ಚಾತ್ತಾಪ ಪಟ್ಟು ಪ್ರಯೋಜನವಿಲ್ಲ. ಬದಲಾವಣೆ ಈ ಜಗದ ನಿಯಮವೆಂದು ಹಲವರು ಹೇಳುತ್ತಾರೆ, ಆದರೆ ಒಮ್ಮೆ ಯೋಚಿಸಿ ನೋಡಿ. ಮೆಣಸಿನ ಖಾರ ಬದಲಾಗಿಲ್ಲ, ಮಾವಿನ ಸಿಹಿ ಬದಲಾಗಿಲ್ಲ, ಬೇವಿನ ಕಹಿಯೂ ಬದಲಾಗಿಲ್ಲ, ಹಾಗೆಯೇ ಎಲೆಗಳ ಹಸಿರು ಕೂಡ ಬದಲಾಗಿಲ್ಲ. ಬದಲಾಗಿರುವುದು ಮನುಷ್ಯ ಮತ್ತು ಅವನಲ್ಲಿನ ಮಾನವೀಯ ಮೌಲ್ಯಗಳು. ಮನುಷ್ಯನು ದಿನಕ್ಕೊಂದರಂತೆ ಪ್ರತಿದಿನ ನಾನಾ ರೀತಿಯಲ್ಲಿ ಬದಲಾಗುತ್ತಾನೆ. ಹಾಗಾಗಿ ಬದಲಾವಣೆ ಈ ಜಗದ ನಿಯಮವಲ್ಲ, ನಿಯತ್ತಿಲ್ಲದವರ ನಿಯಮ. ವಯಸ್ಸಾದವರೆಲ್ಲ ಅನುಭವಿಗಳಲ್ಲ, ಆದರೆ ತಮ್ಮ ಜೀವನದಲ್ಲಿ ಸೋಲು, ನೋವು, ಹತಾಶೆ, ಅವಮಾನಗಳನ್ನು ಅನುಭವಿಸಿದವರೇ ನಿಜವಾದ ಅನುಭವಿಗಳು. ಇದೇ ತರಹದ ಇನ್ನಷ್ಟು ಹೆಚ್ಚಿನ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.